Welcome to Classic Education YouTube channel. I am Mahesh Pundibij, a faculty for quantitative aptitude. So today we are going to discuss about banking examinations. Okay. So ಬಹಳ ಜನ ಸ್ಟೂಡೆಂಟ್ಸ್ ರೀಸೆಂಟ್ಲಿ ಬ್ಯಾಂಕಿಂಗ್ ಎಕ್ಸಾಮ್ಸ್ ಬರೆದು ಬಂದಿರಿ. ಕೆಲವೊಂದಿಷ್ಟು ಜನ ಸ್ಟೂಡೆಂಟ್ಸ್ ಡಿಗ್ರಿ ಕಂಪ್ಲೀಟ್ ಆಗಿತ್ತು, ಬ್ಯಾಂಕಿಂಗ್ ಒಳಗಡೆ ಕಾಲ್ ಫಾರ್ಮ್ಸ್ ಆದವ್ರಿ. ಸೊ ನೀವೆಲ್ಲ ಫಾರ್ಮ್ನ ಫಿಲಪ್ ಮಾಡಿದ್ರಿ, ಪ್ರಿಪ್ರೇಷನ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಸೊ ಹೋಗಿ ಎಕ್ಸಾಮ್ ಫಾರ್ಮ್ ಫಿಲಪ್ ಮಾಡಿರಿ ಅಂತೇಳಿ ಹೋಗಿ ಎಕ್ಸಾಮ್ ಬರೆದು ಬಂದ್ರಿ. ಸೊ ಹೆಂಗಿತ್ತು ನಿಮ್ದು ಎಕ್ಸ್ಪೀರಿಯನ್ಸ್? ಸೊ ನಾವು ಒಂದಿಷ್ಟು ಜನ ಸ್ಟೂಡೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿದಾಗ ಕೆಲವೊಬ್ರು ಸ್ಟೂಡೆಂಟ್ಸ್ ಹೇಳ್ತಿದ್ರು, ಸರ್ ನಾ ಮ್ಯಾಥ್ಸ್ ಒಳಗೆ ಬರೀ 10 ಕ್ವಶನ್ಸ್ ಅಷ್ಟೇ ಅಟೆಂಡ್ ಮಾಡೀನಿ, ಅಥವಾ ಇನ್ನು ಕೆಲವೊಬ್ರು ಸ್ಟೂಡೆಂಟ್ಸ್ ನಾನು 15 ಕ್ವಶನ್ಸ್ ಅಷ್ಟೇ ಅಟೆಂಡ್ ಮಾಡೀನಿ. ಓಕೆ, ಇನ್ನು ಕೆಲವೊಬ್ರು ಸ್ಟೂಡೆಂಟ್ಸ್ ಸರ್ ನಾ ಲಾಸ್ಟ್ 10 ಕ್ವಶನ್ಸ್ ಏನಿದ್ದು ನೋಡಿ ಇಲ್ರಿ ನಾನು. ಓಕೆ, ಅಥವಾ ಅಷ್ಟರೊಳಗೆ ಟೈಮ್ ಮುಗಿದ್ ಬಿಡ್ತಿ. ಸೊ ಈ ರೀತಿ ಡಿಫ್ರೆಂಟ್ ಒಪಿನಿಯನ್ಸ್ ಸ್ಟೂಡೆಂಟ್ಸ್ ಕಡೆ ಬಂದಾಗ, ಸೊ ನಾನು ಒಂದು ಕಾಮನ್ ಆಗಿ ಅವ್ರಿಗೆ ಒಂದು ಕ್ವಶನ್ ಕೇಳಿದ್ದೆ, ನೀವು ಕೋಚಿಂಗ್ ತೊಗೊಂಡಿದ್ರೇನಪ್ಪ ಅಂತೇಳಿ. ಸೊ ಬಹಳಷ್ಟು ಜನ ನಾವು ಡಿಸ್ಕಸ್ ಮಾಡಿದ್ರೊಳಗೆ ಒಂದು 90-95% ಆಫ್ ದಿ ಸ್ಟೂಡೆಂಟ್ಸ್ ಹೇಳಿದ್ದೇನಂತಂದ್ರೆ, ಇಲ್ಲ ಸರ್ ನಾವು ಬ್ಯಾಂಕಿಂಗಿಗೆ ಸ್ಪೆಷಲಿ ಅಂತ ಕೋಚಿಂಗ್ ತೊಗೊಂಡಿಲ್ಲ. ಸೊ ನಾವು ಜಸ್ಟ್ ಏನಪ್ಪ ಅಂತಂದ್ರೆ ಅಪ್ಲಿಕೇಶನ್ ಫಾರ್ಮ್ ಹಾಕಿದ್ದೀವಿ. ಸೊ ಏನೋ ಈಸಿ ಇರ್ಬೋದು, ನಾವು ಕಾಮರ್ಸ್ ಬ್ಯಾಕ್ಗ್ರೌಂಡ್ದವರು ಮೋಸ್ಟ್ ಆಫ್ ದಿ ಮೆಜಾರಿಟಿ ಹೇಳತ್ತೀನಿ ನಾನು ನಿಮ್ಗೆ. ಸೊ ಹಂಗ ಹೋಗಿ ಎಕ್ಸಾಮ್ ಬರೆದು ಬಂದಿದ್ದೀವಿ, ಒಂದು ಅನುಭವ, ಒಂದು ಎಕ್ಸ್ಪೀರಿಯನ್ಸ್ ನಾವು ತೊಗೊಂಡಿವಿ. ಓಕೆ, ಸೊ ಇವತ್ತು ನಾವು ಅದನ್ನ ಡಿಸ್ಕಸ್ ಮಾಡೋದಿವಿ. ಓಕೆ, ಸೊ ಯಾವ ರೀತಿ ಎಕ್ಸಾಮ್ನ ಅಟೆಂಡ್ ಮಾಡ್ಬೇಕ್ರಿ? ಓಕೆ, ಸೊ ಯಾಕಂದ್ರೆ ನೀವು ಕ್ವಶನ್ಸ್ನ ಸಾಲ್ವ್ ಮಾಡಿದ ಮ್ಯಾಗ ಸೊ ನಿಮಗೆ ಟೈಮ್ ಸಫಿಷಿಯಂಟ್ ಆಗ್ತಿಲ್ಲ ಅಂತಂದ್ರೆ, ಆಮೇಲೆ ಇನ್ನೊಬ್ಬ ಸ್ಟೂಡೆಂಟ್ ಆದ 20 ಮಿನಿಟ್ಸ್ ಒಳಗಡೆ ಅವನು ಒಂದು ಗುಡ್ ಅಮೌಂಟ್ ಆಫ್ ಕ್ವಶನ್ಸ್ನ ಅಟೆಂಡ್ ಮಾಡ್ತಿದ್ದಾನಂದ್ರೆ, ಅಂದ್ರೆ 35 ಒಳಗಡೆ 25 to 27 ಆ ರೇಂಜ್ದಾಗ ಅಥವಾ 28 ರೇಂಜ್ ಒಳಗಡೆ ಅವನು ಕ್ವಶನ್ ಅಟೆಂಡ್ ಮಾಡ್ತಿದ್ದಾನಂತಂದ್ರೆ, ಸೊ ಡೆಫಿನೆಟ್ಲಿ ದೇರ್ ಮೈಟ್ ಬಿ ಡಿಫ್ರೆನ್ಸ್ ಬಿಟ್ವೀನ್ ದಿಸ್ ಟು ಕ್ಯಾಂಡಿಡೇಟ್ಸ್. ಸೊ ಅಬ್ವಿಯಸ್ಲಿ ಆ ಡಿಫ್ರೆನ್ಸ್ ಏನ್ ಇರ್ತೈತ್ರಿ? ಡೆಫಿನೆಟ್ಲಿ ಪ್ರಿಪರೇಷನ್ ಇರ್ತೈತ್ರಿ. ಓಕೆ, ಸೊ ಇವತ್ತು ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಮೈಂಡ್ ಸೆಟ್ ಬಗ್ಗೆ, ಓಕೆ, ಅಥವಾ ಈ ಪ್ರಿಪರೇಷನ್ ಸ್ಟ್ರಾಟಜಿ ಬಗ್ಗೆ, ಸ್ಟೂಡೆಂಟ್ಸ್ ಮಾಡುವಂತ ಮಿಸ್ಟೇಕ್ಸ್ ಬಗ್ಗೆ, ಎಸ್ಪೆಷಲಿ ಬ್ಯಾಂಕಿಂಗ್ ಎಕ್ಸಾಮ್ಸ್ ಒಳಗಡೆ, ಸೊ ಈ ವಿಡಿಯೋ ಒಳಗಡೆ ನಾವು ಅದನ್ನ ಡಿಸ್ಕಸ್ ಮಾಡೋದಿವಿ. ಸೊ ಫಸ್ಟ್ ಆಫ್ ಆಲ್, ಈಗ ಬಹಳಷ್ಟು ಜನ ಸ್ಟೂಡೆಂಟ್ಸ್ ಏನ್ ಮಾಡ್ತಾರ, ಅಥವಾ ಬಹಳಷ್ಟು ಜನ ಸ್ಟೂಡೆಂಟ್ಸ್ ಒಂದು ಮೈಂಡ್ ಸೆಟ್ ಯಾವ ರೀತಿ ಇರ್ತದೆ ಅಂದ್ರೆ, ನೋಟಿಫಿಕೇಶನ್ ಆದ್ಮೇಲೆ ಅವರು ಕೋಚಿಂಗ್ ನ ಜಾಯಿನ್ ಆಗ್ತಾರೆ. ಓಕೆ, ನೋಟಿಫಿಕೇಶನ್ ಆದ್ಮೇಲೆ ಅವರು ಕೋಚಿಂಗ್ ನ ಜಾಯಿನ್ ಮಾಡ್ತಾರೆ. ಇದು ಬಹಳಷ್ಟು ಜನ ಸ್ಟೂಡೆಂಟ್ಸ್ ಇರುವಂತ ಒಂದು ಮೈಂಡ್ ಸೆಟ್. ಆಮೇಲೆ ಅವರು ಕೋಚಿಂಗ್ಗೂ ಯಾವ ಮೈಂಡ್ ಸೆಟ್ ದಿಂತ ಬರ್ತಾರಂತಂದ್ರೆ, ಯಾವ್ದು ನೋಟಿಫಿಕೇಶನ್ ಈ ಅಪ್ಲಿಕೇಶನ್ ಅವ್ರು ಹಾಕಿದಾರ ಸೊ ಅದ್ರೊಳಗಡೆ ಅವ್ರದ್ದು ಸೆಲೆಕ್ಷನ್ ಆಗಿಬಿಡ್ಬೇಕ್ರಿ. ಓಕೆ, ಸೊ ಇತ್ತಿತ್ತಲಾಗಿ ಬರುವಂತ ಸ್ಟೂಡೆಂಟ್ಸ್ ಒಳಗಡೆ ಸ್ವಲ್ಪ ಏನಪ್ಪಾ ಅಂತಂದ್ರೆ, ರಿಯಾಲಿಟಿಗಿಂತ ಅವರು ಸ್ವಲ್ಪ ಪೇಶನ್ಸ್ ನ ಇಟ್ಕೋಬೇಕಾಗೈತಿ. ಓಕೆ, ಸೊ ಈಗ ನಾವೊಂದು ಸಣ್ಣದ ಉದಾಹರಣೆ ಕೊಡ್ತೇನ್ರಿ. ಈಗ ಈ ಪರ್ಟಿಕ್ಯುಲರ್ ನೋಟಿಫಿಕೇಶನ್ ನೀವು ಅಬ್ಸರ್ವ್ ಮಾಡ್ರಿ. ಇದು IBPS PO ನೋಟಿಫಿಕೇಶನ್ ರೀ, ಹೌದಾ? ಈಗ ಈ ಸ್ಟೂಡೆಂಟ್ಸಿಗೆ, ಅಂದ್ರೆ ಯಾರೆಲ್ಲ ಸ್ಟೂಡೆಂಟ್ಸ್ ನೋಟಿಫಿಕೇಶನ್ ಆದ್ಮೇಲೆ ಪ್ರಿಪರೇಷನ್ ಮಾಡಕ್ ಸ್ಟಾರ್ಟ್ ಮಾಡ್ತಿರಲ್ಲ, ಸೊ ಅವರಿಗೆ ಒಂದು ಇನ್ಫಾರ್ಮೇಶನ್ ನ ಕೊಡುತ್ತೇನ್ರಿ. ಈಗ ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಸೊ ಎಕ್ಸಾಮ್ದ ಅಪ್ಲಿಕೇಶನ್ ಫಾರ್ಮ್ ಅವರು ಯಾವಾಗ ಫಿಲ್ಅಪ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ? ಓಕೆ, ಸೊ ಇಫ್ ಯು ಅಬ್ಸರ್ವ್ ಇಟ್, ಸೊ 7th ಮಂತ್, ಓಕೆ, ಆಗಸ್ಟ್ ಒಳಗಡೆ. ಓಕೆ, ಆಮೇಲೆ ಇಲ್ಲಿ ಜುಲೈ ಒಳಗಡೆ. ಸೊ ಎಕ್ಸಾಮ್ಸ್ ಯಾವಾಗ ಆಗೈತಿ ನೋಡ್ರಿ? ಆಗಸ್ಟ್ ಒಳಗಡೆ ಎಕ್ಸಾಮ್ ಆಗೈತ್ರಿ. ಓಕೆ, ಆಗಸ್ಟ್ ಒಳಗಡೆ, ಹೌದಾ? ಸೊ ಈಗ ನೀವು ಅಬ್ಸರ್ವ್ ಮಾಡ್ರಿ, ಇಲ್ಲಿ ಜಸ್ಟ್ 1 ಮಂತ್ ಟೈಮ್ ಒಳಗಡೆ, ಓಕೆ, ಇಸ್ ಇಟ್ ಪಾಸಿಬಲ್ ಟು ಪ್ರಿಪೇರ್, ಅಥವಾ ಇಸ್ ಇಟ್ ಪಾಸಿಬಲ್ ಟು ಕಂಪ್ಲೀಟ್ ದಿ ಕೋಚಿಂಗ್? 1 ತಿಂಗಳ ಒಳಗೆ ಪಾಸಿಬಲ್ ಐತ್ರಿ? ಅಥವಾ ಎಂಟೈರ್ ಸಿಲೆಬಸ್ ನ ಮುಗ್ಸಾಕ್ 1 ತಿಂಗಳ ಒಳಗೆ ಪಾಸಿಬಲ್ ಐತ್ರಿ? ಇಲ್ಲ. ಸೊ ಈಗ ಇನ್ನೊಂದು ಎಕ್ಸಾಂಪಲ್ ನೋಡ್ರಿ. ಓಕೆ, ಇದು SBI PO ರೀ. ಸೊ ಇದ್ರದ್ದು ನೋಡ್ರಿ, ನೋಟಿಫಿಕೇಶನ್ ಯಾವಾಗ ಆಗೈತ್ರಿ, ಆಮೇಲೆ ಎಕ್ಸಾಮ್ ಯಾವಾಗ ಆಗೈತ್ರಿ, ಇಲ್ಲೂ ಡೇಟ್ ನ ನೀವು ಅಬ್ಸರ್ವ್ ಮಾಡಿದ್ರಿ ಅಂತಂದ್ರೆ ಹಾರ್ಡ್ಲಿ ನಿಮಗೆ 1 to 2 ಮಂತ್ಸ್ ಅಷ್ಟೇ ಟೈಮ್ ಸಿಗ್ತೈತ್ರಿ. ಓಕೆ, ಸೊ ಹಿಂಗಿರ್ಬೇಕಾದ್ರೆ, ಸೊ ಬ್ಯಾಂಕಿಂಗ್ ಎಕ್ಸಾಮ್ಸ್ ಒಳಗಡೆ ನಿಮ್ದು ಅಡ್ವಾನ್ಸ್ ಪ್ರಿಪರೇಷನ್ ಬಹಳ ಅವಶ್ಯಕತೆ ಐತಿ. ನೋಟಿಫಿಕೇಶನ್ ಫಾರ್ಮ್ ಫಿಲ್ಅಪ್ ಮಾಡಿದ್ಮೇಲೆ ಕೋಚಿಂಗ್ ಬರುದಲ್ಲ, ಮೊದಲು ನೀವು ಕೋಚಿಂಗ್ ತಗೋಬೇಕ್ರಿ. ಅದ ಆದ್ಮೇಲೆ ನೀವು ಅಪ್ಲಿಕೇಶನ್ ಫಾರ್ಮ್ಸ್ ನ ಫಿಲ್ಅಪ್ ಮಾಡಬೇಕು. ಯು ಹ್ಯಾವ್ ಟು ಪ್ರಿಪೇರ್ ಫಾರ್ ದಿ ಅಹೆಡ್. ಓಕೆ, ಸೊ ಇದು ಒಂದು ಮೇಜರ್ ಮಿಸ್ಟೇಕ್. ಸೊ ಅದಕ್ಕೆ ನಾನು ಏನ್ ಹೇಳ್ತೇನೆ ರೀ ಸ್ಟೂಡೆಂಟ್ಸಿಗೆ, ಸೊ ಈಗ ನೀವು ಒಂದು ವೇಳೆ
ಬ್ಯಾಂಕಿಂಗ್ದು ಕೋಚಿಂಗ್ ಜಾಯಿನ್ ಮಾಡ್ಬೇಕಂತ ಮಾಡಿದ್ರಿ ಅಂತಂದ್ರೆ ಸೊ ನಮ್ದು ಇನ್ಸ್ಟಿಟ್ಯೂಟ್ ಒಳಗಡೆ ನೆಕ್ಸ್ಟ್ ಬ್ಯಾಚ್ ಈಗ ನಾವು ಅಂದ್ರೆ ಅಡ್ಮಿಷನ್ ಸ್ಟಾರ್ಟ್ ಆಗಿದಾವ್ರಿ. ಈಗ ಆಲ್ರೆಡಿ ರನ್ನಿಂಗ್ ಬ್ಯಾಚ್ದಾಗ ನಿಮ್ಗೆ ಅಡ್ಮಿಷನ್ ತೊಗೊಳಕ್ ಆಗಂಗಿಲ್ರಿ. ಸೊ ನೀವು ಅಟ್ಲೀಸ್ಟ್ ನೆಕ್ಸ್ಟ್ ಬ್ಯಾಚಿಗೆ ಏನೈತಿ ಅಡ್ಮಿಷನ್ ನ ತಗೋಬಹುದ್ರಿ. ಓಕೆ, ಈಗ ಪ್ರಿಪರೇಷನ್ ಯಾವ ರೀತಿ ಮಾಡ್ಬೇಕ್ರಿ, ಅಥವಾ ಎಕ್ಸಾಮ್ ನ ಯಾವ ರೀತಿ ಅಟೆಂಡ್ ಮಾಡ್ಬೇಕು, ಅಥವಾ ಯಾಕೆ ನೀವು ಮಿಸ್ಟೇಕ್ಸ್ ಮಾಡಾಕತ್ತೀರಿ ಎಕ್ಸಾಮ್ಸ್ ಒಳಗಡೆ. ಈಗ ಒಂದು ತಿಂಗ್ ಅರ್ಥ ಮಾಡ್ಕೋರಿ, ಮ್ಯಾಥ್ಸ್ ಪೋರ್ಷನ್ ಒಳಗಡೆ ಕೆಲವೊಂದಿಷ್ಟು ಟಾಪಿಕ್ಸ್ ಇಲ್ಲಿದಿಂತ್ರ ಫಿಕ್ಸ್ ನಂಬರ್ ಆಫ್ ಕ್ವಶನ್ಸ್ ಮತ್ತು ಫಿಕ್ಸ್ ನಂಬರ್ ಆಫ್ ಮಾರ್ಕ್ಸ್ ನಿಮಗೆ ಬರ್ತಾವೆ. ಈಗ ಫಾರ್ ಎಕ್ಸಾಂಪಲ್ ಸಿಂಪ್ಲಿಫಿಕೇಶನ್. ಓಕೆ, ಸೊ ಸಿಂಪ್ಲಿಫಿಕೇಶನ್ ದಿಂದ್ರ ನಿಮ್ಮ ಎಕ್ಸಾಮ್ಸ್ ಒಳಗಡೆ 10 ಕ್ವಶನ್ಸ್ ಇರ್ತಾವೆ. ಸೊ ಇದು 10 ಮಾರ್ಕ್ಸ್ ರೀ. ಓಕೆ, ಸೊ ಅದರ ನೆಕ್ಸ್ಟ್ ಕ್ವಾಡ್ರೇಟಿಕ್ ಇಕ್ವೇಶನ್ಸ್. ಸೊ ಕ್ವಾಡ್ರೇಟಿಕ್ ಇಕ್ವೇಶನ್ಸ್ ದಾಗ ನಿಮಗೆ 5 ಕ್ವಶನ್ಸ್ ಇರ್ತಾವ್ರಿ. ಓಕೆ, ಇದು 5 ಮಾರ್ಕ್ಸ್ ರೀ. ಅದರ ನೆಕ್ಸ್ಟ್ ರಾಂಗ್ ನಂಬರ್ ಸೀರೀಸ್ ಅಥವಾ ನಂಬರ್ ಸೀರೀಸ್ ಅಂತ ಹೇಳ್ಬೋದ್ರಿ ನೀವು, ಅಥವಾ ರಾಂಗ್ ನಂಬರ್ ಸೀರೀಸ್ ಅಂತ ಹೇಳ್ಬೋದ್ರಿ. ಸೊ ಇಲ್ಲಿದಿಂತ ನಿಮಗೆ 5 ಕ್ವಶನ್ಸ್ ಬರ್ತಾವ್ರಿ. ಆಮೇಲೆ ಇದು ಕೂಡ 5 ಮಾರ್ಕ್ಸ್ ಇರ್ತೈತ್ರಿ. ಓಕೆ, ಆಮೇಲೆ ಡಾಟಾ ಇಂಟರ್ಪ್ರಿಟೇಷನ್ DI. ಸೊ ಡಾಟಾ ಇಂಟರ್ಪ್ರಿಟೇಷನ್ ಒಳಗಡೆನು ಕೆಲವೊಂದ್ಸಲ ಒಂದು ಕ್ವಶನಿಗೆ ಅವರು 2ದಿಂದ 3 ಸಬ್ ಕ್ವಶನ್ಸ್ ಕೇಳಿರ್ತಾರೆ. ಸೊ 2 to 3 ಮಾರ್ಕ್ಸ್ ಅಂತ ನೀವು ಹೇಳ್ಬೋದು. ಓಕೆ, ಸೊ ಇದು ಒಂದು ಫಿಕ್ಸ್ ಡ್ಯೂರೇಷನ್ ಆಫ್ ಕ್ವಶನ್ಸ್ ಅದಾವ್ರಿ. ಸೊ ಇಷ್ಟ ನೀವು ಮ್ಯಾಥ್ಸ್ ಪೋರ್ಷನ್ಸ್ ಒಳಗೆ ನೋಡ್ತೀರಿ. ಸೊ ಇದಕ್ಕೆ ನಾವು ಸ್ಪೀಡ್ ಮ್ಯಾಥ್ಸ್ ಅಂತ ಕರಿತೀವಿ. ಓಕೆ, ಸೊ ಈಗ ನೀವು ಮಾಡಬೇಕಾಗಿರೋದೇನ್ರಿ, ನೀವು ಎಕ್ಸಾಮ್ಸ್ ಬರೆಯಕ್ ಹೋದಾಗ ಫಸ್ಟ್ ನೀವು ಏನ್ ಮಾಡ್ಬೇಕು, ಈ ಪರ್ಟಿಕ್ಯುಲರ್ ಪಾರ್ಟ್ ಮ್ಯಾಗಿಂತ್ರ ಅಥವಾ ಈ ಪರ್ಟಿಕ್ಯುಲರ್ ಟಾಪಿಕ್ ಮ್ಯಾಗಿಂತ್ರ ಏನ್ ಕ್ವಶನ್ಸ್ ಇರ್ತಾವಲ್ಲ ಇವನ್ ಮೊದಲು ಅಟೆಂಡ್ ಮಾಡ್ಬೇಕ್ರಿ. ಸೊ ಇವನ್ ಅಟೆಂಡ್ ಮಾಡೋದ್ರಿಂತ ಕಡಿಮೆ ಟೈಮ್ ಒಳಗೆ ನಿಮಗ ಆನ್ಸರ್ ಸಿಗಕ್ ಸ್ಟಾರ್ಟ್ ಆಗ್ತಾವ್ರಿ. ಸಿಂಪ್ಲಿಫಿಕೇಶನ್ ಆಗಿರ್ಬೋದ್ರಿ, ಕ್ವಾಡ್ರಾಟಿಕ್ ಇಕ್ವೇಶನ್, ಇವನ್ನ ಯಾವ ಲೆವೆಲಿಗೆ ನೀವು ಪ್ರಾಕ್ಟೀಸ್ ಮಾಡ್ಬೇಕಪ್ಪ ಅಂತಂದ್ರೆ, ಈಗ ರಾಂಗ್ ನಂಬರ್ ಸೀರೀಸ್ ಅಥವಾ ನಂಬರ್ ಸೀರೀಸ್ ನ ನೀವು ಯಾವ ಲೆವೆಲಿಗೆ ಪ್ರಾಕ್ಟೀಸ್ ಮಾಡ್ಬೇಕಂತಂದ್ರೆ, ಸೊ ಅದನ್ನ ಸಿರೀಸ್ ನ ನೋಡಿದ ತಕ್ಷಣ ಸೊ ಆ ಸಿರೀಸ್ಗಳು ನಿಮ್ಗೆ ಫ್ಯಾಮಿಲಿಯರ್ ಆಗಿರ್ಬೇಕ್ರಿ. ಸೊ ಇದಕ್ಕೆ ನಾವು ಸ್ಪೀಡ್ ಮ್ಯಾಥ್ಸ್ ಅಂತ ಕರಿತೀವಿ. ಇದು 1 ದಿವಸ ಅಥವಾ 2 ದಿವಸನಾಗ ಆಗುವಂತ ಥಿಂಗ್ಸ್ ಅಲ್ರಿ. ಸೊ ಇದಕ್ಕೆ ಪ್ರಾಕ್ಟೀಸ್ದ ಅವಶ್ಯಕತೆ ಐತ್ರಿ. ಸೊ ಇಲ್ಲಿ ಎಷ್ಟು n ನಂಬರ್ ಆಫ್ ಕ್ವಶನ್ಸ್ ನ ನೀವು ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ಇದ್ರ ಮ್ಯಾಗ ನಿಮಗೆ ಗ್ರಿಪ್ ಬರಕ್ ಸ್ಟಾರ್ಟ್ ಐತಿ. ಸೊ ಈ ಟಾಪಿಕ್ಸ್ ಹೆಂಗ ಅದಾವ ಅಂತಂದ್ರ ಒಂದ ದಿವಸವಾಗಿ ನೀವು ಸ್ಪೀಡ್ ನ ಅಚೀವ್ ಮಾಡಕ್ ಆಗಂಗಿಲ್ರಿ. ಸೊ ಇದಕ್ಕೆ n ನಂಬರ್ ಆಫ್ ಪ್ರಾಕ್ಟೀಸ್ ಬೇಕ್ರಿ. ಓಕೆ, ಸೊ ಎಕ್ಸಾಮ್ಸ್ ಒಳಗಡೆ ನೀವು ಪ್ರಿಪರೇಷನ್ ಮಾಡಿ ಹೋದಾಗ ಸೊ ಫಸ್ಟ್ ಈ ಪಾರ್ಟ್ ದಿಂತ ನೀವು ಕ್ವಶನ್ಸ್ ನ ಅಟೆಂಡ್ ಮಾಡ್ತೀರಿ. ಅಂದ್ರೆ ಆನ್ ಎನ್ ಎವರೇಜ್ ನೀವು ತಗೊಳ್ಳೋದಾದ್ರೆ ಈ ಅಷ್ಟು ಪಾರ್ಟ್ ದಿಂತ ನಾನು ರೌಂಡ್ ಅಬೌಟ್ 20 ಮಾರ್ಕ್ಸ್ ತಗೋತೇನೆ. ರೌಂಡ್ ಅಬೌಟ್ 20 ಮಾರ್ಕ್ಸ್. ಓಕೆ, ಸೊ ಇನ್ನ ಉಳಿದಂತ 10-15 ಕ್ವಶನ್ಸ್ ಏನ ಅರ್ಥಮೆಟಿಕ್ ಪಾರ್ಟ್ ದಿಂತ ಬರ್ತಾವ ನೋಡ್ರಿ, ಅದ್ರೊಳಗೆ ಡೆಫಿನೆಟ್ಲಿ ಒಂದು 5ದಿಂದ 7 ಕ್ವಶನ್ಸ್ ಡಿಫಿಕಲ್ಟ್ ಇದ್ದ ಇರ್ತಾವೆ. ಸೊ ಆ ಕ್ವಶನ್ಸ್ ನ ಸ್ಕಿಪ್ ಮಾಡಿ ಬಿಡುದ್ರಿ. ಉಳಿದಂತ 8 ಕ್ವಶನ್ಸ್ ಒಳಗಡೆ ಡೆಫಿನೆಟ್ಲಿ ಒಂದು 4ರಿಂದ 6 ಕ್ವಶನ್ಸ್ ನ ನೀವು ಡೆಫಿನೆಟ್ಲಿ ಅಟೆಂಡ್ ಮಾಡಬಹುದು. ಸೊ ಅಷ್ಟು ನೀವು ಅಟೆಂಡ್ ಮಾಡಿದ್ರಿ ಅಂತಂದ್ರೆ ಪ್ಲಸ್ 6 ಕ್ವಶನ್ಸ್ ನ ನೀವು ಅಟೆಂಡ್ ಮಾಡಿದ್ರಿ ಅಂತಂದ್ರೆ ಸೊ ಟೋಟಲ್ 26 ಮಾರ್ಕ್ಸ್. ಓಕೆ, ವಿತ್ ಗುಡ್ ಅಕ್ಯುರಸಿ ಒಂದು 26 ಮಾರ್ಕ್ಸ್. ಸೊ ಯು ಆರ್ ಆಲ್ಮೋಸ್ಟ್ ಕ್ಲೋಸ್ ಟು ದಿ ಕಟ್ ಆಫ್. ಸೊ ಇಲ್ಲಿದಿಂತ ನಿಮ್ದು ಪ್ರಿಲಿಮ್ಸ್ ಕ್ಲಿಯರ್ ಆಗಿದೆ. ಸೊ ಇಲ್ಲಿನ ಏನ್ ಅಂಡರ್ಸ್ಟ್ಯಾಂಡ್ ಮಾಡ್ಸಾಕತ್ತೀನಿ ಅಂತಂದ್ರೆ, ಈಗ ಬಹಳಷ್ಟು ಜನ ಸ್ಟೂಡೆಂಟ್ಸ್ ಎಕ್ಸಾಮ್ ನ ಯಾವ ರೀತಿ ಅಟೆಂಡ್ ಮಾಡ್ತಾರ್ರಿ. ಈಗ ಇದು ಫಸ್ಟ್ ಕ್ವಶನ್ ಅವ್ರ ಕಂಪ್ಯೂಟರ್ ಸ್ಕ್ರೀನ್ ಮ್ಯಾಗ ಬಂದ್ರಿ, ಇದನ್ನ ಸಾಲ್ವ್ ಮಾಡ್ತಾರ್ರಿ. ಅವ್ರ ಯಾವ್ದು ಟಾಪಿಕ್ ದಾಗಿಂತ ಕ್ವಶನ್ ಐತಿ, ಇದು ಕಡಿಮೆ ಟೈಮ್ ದಾಗ ಆಗ್ತೈತಿ ಏನಿಲ್ಲೋ ಅದು ಏನೂ ಐಡಿಯಾ ಇರಂಗಿಲ್ರಿ ಅವ್ರಿಗೆ. ಬಟ್ ಫಸ್ಟ್ ಕ್ವಶನ್ ಬಂತ ಇದನ್ನ ಸಾಲ್ವ್ ಮಾಡೋದ್ರಿ, ಆಮೇಲೆ ಸೆಕೆಂಡ್ ಕ್ವಶನ್ ಇವು ಸೆಕೆಂಡ್ ಕ್ವಶನ್ ಓದೋದ್ರಿ, ಬರ್ತೈತಿ ಏನಿಲ್ಲೋ ನೋಡುದ್ರಿ, ಅಲ್ಲಿ ವಿಚಾರ ಮಾಡ್ಕೋತ ಕುಂದ್ರೋದ್ರಿ. ಓಕೆ, ಅದಾದ್ಮೇಲೆ ಅದನ್ನ ಸಾಲ್ವ್ ಮಾಡಕ್ ಟ್ರೈ ಮಾಡಿದ್ರಿ. ದೇ ಡೋಂಟ್ ಸ್ಕಿಪ್ ದಿ ಕ್ವಶನ್. ಸೊ ಅವ್ರ ಮೈಂಡ್ ದಿಂತ ಸೆಟ್ ಆಗಿ ಬಿಟ್ಟಿದಾರ್ರಿ ಎಲ್ಲಾ ಕ್ವಶನ್ಸ್ ನ ಸೀರಿಯಲ್ ವೈಸ್ ಅಟೆಂಡ್ ಮಾಡ್ಬೇಕಂತ. ಬೇಸಿಕಲಿ ಇದು ನಿಮ್ದು ಮಿಸ್ಟೇಕ್ ಅಲ್ಲ, ಇದು ಮೈಂಡ್ ಸೆಟ್ ಎಲ್ಲಿದಿಂತ ಬಂದೈತ್ರಿ. ನಮ್ ಈಗ ಡಿಗ್ರಿ ನಾವು ಓದ್ಬೇಕಾದ್ರೆ ನಮ್ದು ಅದರ್ ಮೈಂಡ್ ಸೆಟ್ ದಾಗ ನಾವು ಎಕ್ಸಾಮ್ಸ್ ಬರೀತೀವಿ. ಸೊ ದಾಟ್ ಮೈಂಡ್ ಸೆಟ್ ಇಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಯು ಹಿಯರ್. ಇಲ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಸಿನಾರಿಯೋ ಐತ್ರಿ, ಡಿಗ್ರಿ ಒಳಗೆ ಇದ್ದಂತ ಡಿಫ್ರೆಂಟ್ ಸಿನಾರಿಯೋ ಐತ್ರಿ. ಸೊ ಅದಕ್ಕೆ ಇಲ್ಲಿ ಯಾವಾಗ್ಲೂ ನೀವು ಕ್ವಶನ್ಸ್ ನ ಅಟೆಂಡ್ ಮಾಡ್ಬೇಕಾದ್ರೆ ಸೊ ನೀವು ಏನ್ ಮಾಡ್ಬೇಕಂತಂದ್ರೆ ಯಾವ ಕ್ವಶನ್ ನ ನೀವು ವಿದಿನ್ ಟೈಮ್ ಸಾಲ್ವ್ ಮಾಡಬಹುದು
ಯಾವ್ದು ಕಡಿಮೆ ಟೈಮ್ದಾಗ ಅಚೀವ್ ಮಾಡಕ್ ಸಾಧ್ಯ ಐತ್ರಿ ಆ ಕ್ವಶನ್ಸ್ ನೀವು ಅಟೆಂಡ್ ಮಾಡ್ಬೇಕ್ರಿ. ಸೊ ಇದು ಒಂದು ಎಕ್ಸಾಂಪಲ್ಸ್ ಆಗಿ ನಾನು ನಿಮಗೆ ಟಾಪಿಕ್ಸ್ ಇಲ್ಲಿ ಎಕ್ಸಾಂಪಲ್ಸ್ ಆಗಿ ಕೊಟ್ಟಿನ್ರಿ ಇಲ್ಲಿ, ರೈಟ್? ಓಕೆ. ಸೊ ಈಗ ಒಂದು ಥಿಂಗ್ ನೋಡ್ರಿ. ಸೊ ಡಿಯರ್, ಇಲ್ಲಿ ಕ್ಲಾಸಿಕ್ ಒಳಗಡೆ ಅಥವಾ ನಮ್ಮ ಇನ್ಸ್ಟಿಟ್ಯೂಟಿಗೆ ನೀವು ಜಾಯಿನ್ ಆದ್ರಿ ಅಂತಂದ್ರೆ ಬ್ಯಾಂಕಿಂಗಿಗೆ ನಾವು ಕೋಚಿಂಗ್ ಯಾವ ರೀತಿ ಕೊಡ್ತೀವಿ, ಸೊ ನಮ್ಮಲ್ಲಿ ಒಂದು ಪ್ರೊಸೀಜರ್ ಯಾವ ರೀತಿ ಇರ್ತೈತಿ, ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ನಾನು ನಿಮಗೆ ಹೇಳ್ತೇನೆ ರೀ. ಈಗ ಭಾಳಷ್ಟು ಜನ ಸ್ಟೂಡೆಂಟ್ಸ್ ಓಕೆ ಈಗ ಬ್ಯಾಂಕಿಂಗಿಗೆ ಪ್ರಿಪೇರ್ ಆಗೋರು, ಸೊ ಆಲ್ಮೋಸ್ಟ್ ಒಂದು ಕಾಮರ್ಸ್ ಬ್ಯಾಕ್ಗ್ರೌಂಡ್ದಿಂತ ಜಾಸ್ತಿ ಒಂದು ಪ್ರಿಫರೆನ್ಸ್ನ ಕೊಡ್ತಾರೆ. ಹಂಗಂತೇಳಿ ಬರೀ ಅವ್ರು ಅಷ್ಟ ಬರಂಗಿಲ್ಲ ರೀ. ಸೊ ಆರ್ಟ್ಸ್ ಬ್ಯಾಕ್ಗ್ರೌಂಡ್ದವರು ಬರ್ತಾರೆ, ಓಕೆ, BSc ಬ್ಯಾಕ್ಗ್ರೌಂಡ್ದಿಂತ್ರನೂ ಇರ್ತಾರೆ, ಇಂಜಿನಿಯರಿಂಗ್ದಿಂತ್ರನೂ ಇರ್ತಾರೆ. ಬಟ್ ಒಂದು ಪಾಯಿಂಟ್ ಏನಂತಂದ್ರೆ, ಯೂಶ್ವಲಿ ನಾವು ಡಿಗ್ರಿ ಎಕ್ಸಾಮ್ಸ್ ಒಳಗೆ ಬರಿಬೇಕಾದ್ರೆ ಸೊ ಎಲ್ಲೇ ಮ್ಯಾಥ್ಸ್ದ ಅವಶ್ಯಕತೆ ಐತಿ ಅಲ್ಲಿ ನಾವು ಕ್ಯಾಲ್ಕುಲೇಟರ್ಸ್ನ ಬಳಸ್ತೀವಿ. ಬಟ್ ಆ ಕ್ಯಾಲ್ಕುಲೇಟರ್ಸ್ನ ನಮಗೆ ಈ ಬ್ಯಾಂಕಿಂಗ್ ಎಕ್ಸಾಮ್ಸ್ ಒಳಗಡೆ ಬಳಸುವಂಥ ಒಂದು ನಮಗೆ ಒಂದು ಪರ್ಮಿಷನ್ ಇರಂಗಿಲ್ಲ ರೀ. ಸೊ ವಿ ಹ್ಯಾವ್ ಟು ಡೂ ಅವರ್ ಓನ್ ಕ್ಯಾಲ್ಕುಲೇಷನ್ಸ್. ಸೊ ಆ ಕ್ಯಾಲ್ಕುಲೇಷನ್ಸ್ದು ಸ್ಪೀಡ್ ಏನೈತಲ್ಲ ಅದು ಜಾಸ್ತಿ ಇರ್ಬೇಕ್ರಿ. ಸೊ ಈಗ ನೀವು ಮ್ಯಾಥ್ಸ್ ಒಳಗಡೆ ಬ್ಯಾಂಕಿಂಗ್ ಒಳಗಡೆ 35 ಕ್ವಶನ್ಸ್ನ 20 ಮಿನಿಟ್ಸ್ ಒಳಗೆ ಅಟೆಂಡ್ ಮಾಡ್ಬೇಕಂತಂದ್ರೆ ನಿಮ್ದು ಕ್ಯಾಲ್ಕುಲೇಷನ್ ಸ್ಪೀಡ್ ಯಾವ ಲೆವೆಲಿಗೆ ಇರ್ಬೇಕು ಅನ್ನೋದು ಅದ್ರ ಬಗ್ಗೆ ನಿಮಗೆ ಸ್ವಲ್ಪ ಐಡಿಯಾ ಇರಲಿ. ಸೊ ಈಗ ಫಸ್ಟ್ ಥಿಂಗ್ ನಾವು ಕ್ಲಾಸಸ್ನ ಸ್ಟಾರ್ಟ್ ಮಾಡಿದ್ಮ್ಯಾಗ ಫಸ್ಟ್ ಥಿಂಗ್ ನಾವು ಏನು ಮಾಡ್ತೀವಿ, ಅವ್ರದ ಕ್ಯಾಲ್ಕುಲೇಷನ್ ಸ್ಪೀಡ್ನ ಯಾವ ರೀತಿ ಸ್ಪೀಡ್ ಮಾಡಬೇಕು ಅದ್ರ ಬಗ್ಗೆ ನಾವು ಫಸ್ಟ್ ಕ್ಲಾಸಸ್ ಒಳಗಡೆ ನಾವು ಡಿಸ್ಕಷನ್ ಮಾಡ್ತೀವಿ. ಯಾಕಂತಂದ್ರೆ ಕ್ಯಾಲ್ಕುಲೇಷನ್ ಸ್ಪೀಡ್ ಒಂದು ಥಿಂಗ್ ಯಾವ ರೀತಿ ಐತೆ ಅಂತಂದ್ರೆ ಇದು 1 ಅಥವಾ 2 ಡೇಸ್ ಒಳಗೆ ಆಗುವಂತ ಥಿಂಗ್ ಅಲ್ರಿ. ಸೊ ಇದಕ್ಕೆ ಎವ್ರಿ ಡೇ ಪ್ರಾಕ್ಟೀಸ್ ಬೇಕ್ರಿ. ಸೊ ಪ್ರತಿ ಡೇ ನಿಮಗೆ ಹಾಫ್ ಆನ್ ಅವರ್ ಟು 45 ಮಿನಿಟ್ಸ್ ಎವ್ರಿ ಡೇ ನೀವು ಕ್ಯಾಲ್ಕುಲೇಷನ್ಸ್ನ ಪ್ರಾಕ್ಟೀಸ್ ಮಾಡಿದಾಗ ಸೊ ಅವಾಗ ನಿಮ್ದು ಕ್ಯಾಲ್ಕುಲೇಷನ್ ಸ್ಪೀಡ್ ಏನಿಲ್ಲ ಅವಾಗ ಇಂಪ್ರೂವ್ಮೆಂಟ್ ಆಗ್ತೈತಿ. ಯಾಕಂದ್ರೆ ಯಾವುದೋ ಒಂದು ಅರ್ಥಮೆಟಿಕ್ದಾಗ ನೀವು ಟಾಪಿಕ್ ತಗೋರಿ, ಈಗ ಫಾರ್ ಎಕ್ಸಾಂಪಲ್ ಸ್ಪೀಡ್, ಟೈಮ್ ಅಂಡ್ ಡಿಸ್ಟೆನ್ಸ್. ಸೊ ಅದನ್ನ ಬೇಕಂದ್ರೆ ನಿಮಗೆ 6 ಅವರ್ಸ್ದಾಗ ನಾ ನಿಮಗೆ ಅದನ್ನ ಪರ್ಫೆಕ್ಟ್ ಮಾಡಿಸ್ಕೊಡ್ಬೋದ್ರಿ. ಬಟ್ ಅದ್ರೊಳಗಡೆ ಬರುವಂತ ಕ್ಯಾಲ್ಕುಲೇಷನ್ಸ್ನ ಅದನ್ನ ನಾವು ಸ್ಪೀಡ್ ಅಪ್ ಮಾಡ್ಬೇಕಂತಂದ್ರೆ ಅದಕ್ಕೆ ನಾವು ಟೈಮ್ ಕೊಡ್ಬೇಕ್ರಿ. ಸೊ ಮೇನ್ ಅಂಡ್ ವೆರಿ ಇಂಪಾರ್ಟೆಂಟ್ ಕೀ ಪಾಯಿಂಟ್ ಈ ಬ್ಯಾಂಕಿಂಗ್ ಎಕ್ಸಾಮಿನೇಷನ್ಸ್ ಒಳಗೆ ಏನಪ್ಪಾ ಅಂತಂದ್ರೆ ಕ್ಯಾಲ್ಕುಲೇಷನ್ ಸ್ಪೀಡ್. ಸೊ ಫಸ್ಟ್ ನೀವು ಕೋಚಿಂಗಿಗೆ ಬಂದ ತಕ್ಷಣ ನಮ್ದು ಫಸ್ಟ್ ಶೆಡ್ಯೂಲ್ಸ್ ಏನಿರ್ತೈತಿಲ್ಲ ಆ ಶೆಡ್ಯೂಲ್ ಒಳಗಡೆ ನಾವು ಕ್ಯಾಲ್ಕುಲೇಷನ್ ಸ್ಪೀಡ್ ಬಗ್ಗೆ ಟೀಚ್ ಮಾಡ್ತೀವಿ. ಆಮೇಲೆ ನಿಮಗೆ ಪ್ರಾಕ್ಟೀಸ್ ಸೆಟ್ಸ್ ಕೊಡ್ತೀವಿ. ಸೊ ಅದನ್ನ ನೀವು ರೆಗ್ಯುಲರ್ ಬೇಸಿಸ್ ಮ್ಯಾಗ ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕ್ರಿ. ಸೊ ಫಸ್ಟ್ ಥಿಂಗ್ ಇಸ್ ಅಬೌಟ್ ಕ್ಯಾಲ್ಕುಲೇಷನ್ ಸ್ಪೀಡ್. ಅದರ ನೆಕ್ಸ್ಟ್ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಟಾಪಿಕ್ ವೈಸ್ ಓಕೆ ಪ್ರಿಪರೇಷನ್ ಮಾಡಿಸ್ತೀವಿ. ಸೊ ಈ ಟಾಪಿಕ್ ಒಳಗಡೆನು ನಾವು ಕಂಪ್ಲೀಟ್ಲಿ ಬೇಸಿಕ್ ಲೆವೆಲ್ ದಿಂತ್ರನ ಸ್ಟಾರ್ಟ್ ಮಾಡಿಸ್ತೀವಿ. ಯಾಕಂದ್ರೆ ಎಷ್ಟೋ ಸಲ ಏನಾಗ್ತೈತ್ರಿ, ಈಗ ಕಾಮರ್ಸ್ ಬ್ಯಾಕ್ಗ್ರೌಂಡ್ ಅವ್ರು ಇರ್ಬೋದ್ರಿ ಅಥವಾ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಅವ್ರು ಇರ್ಬೋದು. ಸೊ ಇವ್ರು 10th ಮುಗಿದ್ಮೇಲೆ ಸೊ ಬೇಸಿಕಲಿ ಅಷ್ಟು ಮ್ಯಾಥಮೆಟಿಕ್ಸಿಗೆ ಟಚ್ ಇರಂಗಿಲ್ರಿ. ಈ BSc ಬ್ಯಾಕ್ಗ್ರೌಂಡ್ ಅಥವಾ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇದ್ರಂತಂದ್ರೆ ಅವರಿಗೆ ಸ್ವಲ್ಪ ಮ್ಯಾಥ್ಸ್ದು ಒಂದು ಸ್ವಲ್ಪ ಟಚ್ ಇರ್ತೈತ್ರಿ. ಸೊ ಹಿಂಗಾಗಿ ಯಾವುದೂ ಟಾಪಿಕ್ ಇರಲಿ ಇರ್ರೆಸ್ಪೆಕ್ಟಿವ್ ಆಫ್ ದಿ ಫೀಲ್ಡ್ ದ ಸ್ಟೂಡೆಂಟ್ಸ್ ಹ್ಯಾವ್ ಕಮ್ ಫ್ರಮ್, ಸೊ ನಾವೇನ್ ಮಾಡ್ತೀವಿ ಕಂಪ್ಲೀಟ್ಲಿ ಬೇಸಿಕ್ ಲೆವೆಲ್ದಿಂತ ಆ ಟಾಪಿಕ್ನ ತಗೊಂಡು ಹೋಗ್ತೀವಿ. ಯಾಕಂತಂದ್ರೆ ಯಾವುದೂ ಒಂದು ಟಾಪಿಕ್ದ ಕ್ಲಾರಿಟಿ ನಮ್ಮ ಮೈಂಡ್ ಒಳಗಡೆ ಇದ್ದಾಗನ ನಾವು ಏನ್ ಮಾಡ್ಬೋದು ಆ ಕ್ವಶನ್ನ ಒಂದು ಒಳ್ಳೆ ಅಪ್ರೋಚ್ನ ಕೊಡ್ಬೋದು. ಸೊ ಹಿಂಗಾಗಿ ಪ್ರತಿಯೊಂದು ಟಾಪಿಕ್ದ ಮೊದಲು ಬೇಸಿಕ್ ಲೆವೆಲ್ದ ಡಿಸ್ಕಷನ್ ಮಾಡಿ ಆಮೇಲೆ ಸ್ಲೋಲಿ ನಾವ್ ಏನ್ ಮಾಡ್ತೀವಪ್ಪ ಅಂತಂದ್ರೆ ಡಿಫಿಕಲ್ಟಿ ಲೆವೆಲ್ನ ಇನ್ಕ್ರೀಸ್ ಮಾಡ್ತೀವಿ. ಅದ್ರ ನೆಕ್ಸ್ಟ್ ಪ್ರತಿಯೊಂದು ಟಾಪಿಕ್ ಆದ್ಮೇಲೆ ಸೊ ನಾವು ನಿಮಗೆ ಹೋಮ್ವರ್ಕ್ ಕ್ವಶನ್ಸು ಕೂಡ ಕೊಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಪರ್ಸೆಂಟೇಜ್ ಟಾಪಿಕ್ ಓಕೆ. ಸೊ ಪರ್ಸೆಂಟೇಜ್ ಟಾಪಿಕ್ ಇದ್ರಾಗ ಎಲ್ಲಾನು ನಾವು ಬೇಸಿಕ್ ಲೆವೆಲ್ದು ಕವರ್ ಮಾಡಿಕೊಂಡು ಅಡ್ವಾನ್ಸ್ ಲೆವೆಲ್ ಅಥವಾ ಮಾಡರೇಟ್ ಲೆವೆಲ್ದು ಕವರ್ ಮಾಡ್ಕೊಂಡು ಒಂದು 50 to 60 ಕ್ವಶನ್ಸ್ನ ನಾವು ಕ್ಲಾಸ್ ಒಳಗೆ ಡಿಸ್ಕಸ್ ಮಾಡ್ತೀವಿ. 50 to 60 ಕ್ವಶನ್ಸ್ನ ಕ್ಲಾಸ್ ರೂಮ್ ಒಳಗೆ ಡಿಸ್ಕಷನ್ ಮಾಡ್ತೀವಿ. ಅದ್ರ ನೆಕ್ಸ್ಟ್ ನಿಮಗೆ ಒಂದು ಹೋಮ್ವರ್ಕ್ದ PDF ಸಿಗ್ತೈತ್ರಿ. ಈ ಒಂದ ಟಾಪಿಕ್ ಮ್ಯಾಗ 90 to 100 ಕ್ವಶನ್ಸ್ ನಿಮಗೊಂದು PDF ಸಿಗ್ತೈತಿ. ಸೊ ಯಾವ ಲೆವೆಲ್ ನಾವು ಪ್ರಿಪರೇಷನ್ ಕ್ಲಾಸ್ ರೂಮ್ ಒಳಗೆ ಮಾಡೀವಿ ಅದನ್ನ ನೀವು ಹೋಮ್ವರ್ಕ್ ಕ್ವಶನ್ಸ್ ಒಳಗೆ ಅಪ್ಲೈ ಮಾಡ್ಬೇಕು. ಅದರ ನೆಕ್ಸ್ಟ್ ನಾವು ಇದರದ ಕೀ ಆನ್ಸರ್ಸ್ನ ಕೊಡ್ತೀವಿ. ಸೊ ಕೆಲವೊಂದ್ಸಲ ನಾವು ಈ 90 to 100 ಕ್ವಶನ್ಸ್ ನಾವು ನಿಮಗೇನು ಹೋಮ್ವರ್ಕ್ PDF ಕೊಟ್ಟಿವಲ್ಲ ಇದನ್ನ ಕೆಲವೊಂದ್ಸಲ ನಾವು ಏನ್ ಮಾಡ್ತೀವಿ ಗ್ರೂಪ್ ಡಿಸ್ಕಷನ್ ಮಾಡಿಸ್ತೀವಿ. ಸೊ ಹಿಂಗ ಪ್ರತಿಯೊಂದು ಟಾಪಿಕ್ ನಾವು ಪ್ರಿಪರೇಷನ್ನ ಇಲ್ಲೇ ಕ್ಲಾಸ್ ರೂಮ್ಸ್ ಒಳಗಡೆ ಮಾಡಿಸ್ತೀವಿ. ಅದರ ನೆಕ್ಸ್ಟ್ ಈ PDF ಹೋಮ್ವರ್ಕ್ ಕ್ವಶನ್ಸ್ ನಾವು ಆನ್ಸರ್ ಕೀ ನಾ ಕ್ಲಾಸ್ ಒಳಗೆ ಡಿಸ್ಕಸ್ ಮಾಡ್ತೀವಿ ಅಥವಾ ಅದರದ ಆನ್ಸರ್ ಕೀನ ನಿಮಗೆ ಪ್ರೊವೈಡ್ ಮಾಡ್ತೀವಿ.
ಇದ್ರಾಗ ಯಾವ್ದಾದ್ರು ಡೌಟ್ಸ್ ಇದ್ರೆ ಅಂದ್ರೆ ಅದನ್ನ ಕ್ಲಾರಿಫೈ ಮಾಡ್ಕೊಳ್ಳುವಂತ ಒಂದು ಸೆಪರೇಟ್ ಅವಧಿ ಇರ್ತೈತಿ. ಸೊ ಹಿಂಗ ಪ್ರತಿಯೊಂದು ಟಾಪಿಕ್ ಮೇಲೆ ಈ ರೀತಿ ಪ್ರತಿಯೊಂದು ಸಬ್ಜೆಕ್ಟ್ ಮ್ಯಾಗ ಈ ರೀತಿ ನಾವು ಪ್ರಿಪರೇಷನ್ಸ್ ನ ಆಫ್ಲೈನ್ ಕ್ಲಾಸಸ್ ಒಳಗೆ ನಾವು ಮಾಡಿಸ್ತೀವಿ. ಸೊ ಇಷ್ಟೆಲ್ಲ ಮಾಡಿದ ಮ್ಯಾಗ ಅವಾಗ ನಿಮಗೆ ಒಂದು ಕಂಪ್ಲೀಟ್ ಸಿಲೆಬಸ್ ಮ್ಯಾಗ ಇರುವಂತ ಒಂದು ಗ್ರಿಪ್ ನಿಮ್ಗೆ ಸಿಗ್ತೈತಿ. ಅಂಡ್ ದಿಸ್ ಇಸ್ ಹೌ ಯು ನೀಡ್ ಟು ಪ್ರಿಪೇರ್. ಯಾಕಂದ್ರೆ ಪ್ರತಿಯೊಂದು ಟಾಪಿಕ್ ಕ್ಲಾರಿಟಿ ನಿಮ್ ಮೈಂಡ್ ಒಳಗಡೆ ಪ್ಲಸ್ ಕ್ಯಾಲ್ಕುಲೇಷನ್ ಸ್ಪೀಡ್ ಮತ್ತು ಒಂದು ಒಳ್ಳೆ ಅಪ್ರೋಚ್ ನ ಇದ್ದಾಗ ವಿತ್ ಎನ್ ನಂಬರ್ ಆಫ್ ಕ್ವಶನ್ ಪೇಪರ್ಸ್ ನೀವು ಸಾಲ್ವ್ ಮಾಡಿದಾಗ ಅವಾಗ ನಿಮ್ದು ಲೆವೆಲ್ ಆಫ್ ಪ್ರಿಪರೇಷನ್ ಏನೈತಿ ಒಂದ್ ಲೆವೆಲಿಗೆ ಬರ್ತೈತಿ. ಸೊ ಅದರ ನೆಕ್ಸ್ಟ್ ನೀವು ಏನ್ ಮಾಡಬೇಕು, ಟೆಸ್ಟ್ ಸಿರೀಸ್ ನ ಅಟೆಂಡ್ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು. ಓಕೆ, ಒಂದು ಟೆಸ್ಟ್ ಸಿರೀಸ್ ನ ಅಟೆಂಡ್ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು. ಈಗ ನಮ್ಮಲ್ಲಿ ಆಫ್ಲೈನ್ ದಾಗ ನಮ್ಮಲ್ಲಿ ಬಂದಿರುವಂತ ಸ್ಟೂಡೆಂಟ್ಸಿಗೆ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ ನಮ್ದು ಕಂಪ್ಯೂಟರ್ ಸೆಂಟರ್ಸ್ ಒಳಗಡೆ ನಮ್ದ ಕ್ಲಾಸಿಕ್ ಇನ್ಸ್ಟಿಟ್ಯೂಟ್ ಒಳಗಡೆ ನಾವು ಆನ್ಲೈನ್ ಕ್ಲಾಸಸ್ ನ ಅಂದ್ರೆ ಆನ್ಲೈನ್ ಟೆಸ್ಟ್ ಸಿರೀಸ್ ನ ಅಟೆಂಡ್ ಮಾಡಿಸ್ತೀವಿ. ಇಲ್ಲಿ ಒಂದು 3 to 5 ಮಾಡೆಲ್ ಟೆಸ್ಟ್ ನಾವು ಕಂಡಕ್ಟ್ ಮಾಡ್ತೀವ್ರಿ. ಇದು ಆನ್ಲೈನ್ ಇರ್ತೈತ್ರಿ. ಅಂದ್ರೆ ನಾವು ನಮ್ಮ ಕಂಪ್ಯೂಟರ್ಸ್ ನಮ್ದು ಸೆಂಟರ್ಸ್ ಒಳಗಡೆ ನಮ್ಮ ಲ್ಯಾಬ್ ಒಳಗಡೆ ಕಂಪ್ಯೂಟರ್ ಲ್ಯಾಬ್ ಒಳಗಡೆ ಕರ್ಕೊಂಡು ಹೋಗಿ ಒಂದು ಟೆಸ್ಟ್ ಸಿರೀಸ್ ನ ನಾನು ಅಟೆಂಡ್ ಮಾಡಿ ತೋರಿಸ್ತೀನಿ, ಅಥವಾ ನಮ್ಮ ಫ್ಯಾಕಲ್ಟೀಸ್ ನ ನಿಮ್ಗೆ ಅಟೆಂಡ್ ಮಾಡಿ ತೋರಿಸ್ತಾರೆ. ಯಾವ ರೀತಿ ನೀವು ನಾಳೆ ಎಕ್ಸಾಮ್ ಹಾಲ್ ಒಳಗಡೆ ಅಟೆಂಡ್ ಮಾಡಬೇಕು, ಯಾವ ರೀತಿ ನೀವು ಎಕ್ಸಾಮ್ ಸೆಂಟರ್ಸಿಗೆ ಹೋಗ್ತೀರಿ, ಅದೇ ರೀತಿ ನಾವು ಒಂದು ಮಾಡೆಲ್ ಎಕ್ಸಾಮ್ಸ್ ನ ಇಲ್ಲಿ ನಾವು ನಿಮ್ಗೆ ಕಂಡಕ್ಟ್ ಮಾಡಿ ತೋರಿಸ್ತೀವಿ. ಸೊ ಇಷ್ಟೆಲ್ಲ ಆದ್ಮೇಲೆ ನಿಮಗೊಂದು ಕಂಪ್ಲೀಟ್ಲಿ ಒಂದು ಎಕ್ಸಾಮ್ ಬ್ಯಾಂಕಿಂಗ್ ಎಕ್ಸಾಮ್ಸ್ ನಿಮಗೊಂದು ಐಡಿಯಾ ಸಿಗ್ತೈತ್ರಿ. ಸೊ ಅದರ ನೆಕ್ಸ್ಟ್ ನೀವು ಒಂದು 6 months ಒಂದು ಪ್ರಿಪರೇಷನ್ ನ ಒಂದು ಟೈಮ್ ಟೇಬಲ್ ನ ನಾವು ಹಾಕಿ ಕೊಡ್ತೀವಿ. ಅದೇ ರೀತಿ ನೀವು ಪ್ರಿಪರೇಷನ್ ಮಾಡಿದ್ರಿ ಅಂತಂದ್ರೆ ಅದರ ನೆಕ್ಸ್ಟ್ ನೀವು ಎಕ್ಸಾಮ್ಸ್ ನ ಅಟೆಂಡ್ ಮಾಡಬಹುದು. ಸೊ ದಿಸ್ ಇಸ್ ಹೌ ಎ ವೆಲ್ ಪ್ಲಾನ್ಡ್ ಸ್ಟ್ರಕ್ಚರ್ ವಿ ಪೀಪಲ್ ಹ್ಯಾವ್ ಫಾರ್ ಯು ಪೀಪಲ್ ದೋಸ್ ಹೂ ಆರ್ ಪ್ರಿಪೇರಿಂಗ್ ಫಾರ್ ಬ್ಯಾಂಕಿಂಗ್ ಎಕ್ಸಾಮ್. ಸೊ ಆಲ್ರೆಡಿ ಬ್ಯಾಚಸ್ ಈ ಮಂತದ ಬ್ಯಾಚ್ ಆಲ್ರೆಡಿ ರನ್ನಿಂಗ್ ಐತ್ರಿ. ಸೊ ಕರೆಂಟ್ ಬ್ಯಾಚಿಗೆ ನೀವು ಅಡ್ಮಿಷನ್ ನ ತಗೊಳಕ್ ಹೋಗ್ಬೇಡ್ರಿ, ಬಿಕಾಸ್ ಆಲ್ರೆಡಿ ಸಿಲೆಬಸ್ ಮುಂದೆ ಹೋಗೈತಿ. ಸೊ ಇಲ್ಲಿ ತೆಳಗಡೆ ಬರುವಂತ ನಂಬರಿಗೆ ನೀವು ಕಾಲ್ ಮಾಡ್ರಿ. ಸೊ ಕಾಲ್ ಮಾಡಿ ನಿಮ್ಮ ಹೆಸರನ್ನ ಎನ್ರೋಲ್ ಮಾಡಿಸ್ರಿ. ಅವ್ರು ನಿಮಗೆ ಕಂಪ್ಲೀಟ್ ಡೀಟೇಲ್ ಕೊಡ್ತಾರ್ರಿ, ಯಾವಾಗ ಬ್ಯಾಚ್ ಸ್ಟಾರ್ಟ್ ಆಗ್ತೈತಿ, ಫೀಸ್ ಏನೈತಿ. ಸೊ ಆಗ ನೀವು ಬಂದು ಅಡ್ಮಿಷನ್ ತಗೊಂಡು ಸೊ ಕ್ಲಾಸಸ್ಸಿಗೆ ಸ್ಟಾರ್ಟ್ ಮಾಡ್ಬೋದು. ಸೊ that's all from my side, dear students. So I hope you all have understood so how the preparation has to be done for banking examination. So definitely we'll meet in the offline classes. Thank you and have a nice day.